ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ವಿಡಿಯೋ ಇದು. ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. ಸೊ ಲಕ್ಷ್ಮಿಗೆ ಒಂದು ಹಾರ ತಗೋಬರ್ಬೇಕಿತ್ತು ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸೊ ಲಗ್ಗೆರೆಲ್ಲ ಎಲ್ಲೂ ಸಿಗ್ಲಿಲ್ಲ ನಮ್ಗೆ, ಹಂಗಾಗಿ ಕುರುಬ್ರಳ್ಳಿಗೆ ಹೋದ್ವಿ. ಇಲ್ಲಂತೂ ತುಂಬಾನೇ ರೇಟ್ ಇತ್ತು. ಸೊ ನೋಡ್ತಾ ಇದ್ರಲ್ಲ, ಈ ತರ ಹೂವು ಎಲ್ಲ 1,500 2,000 ಹೇಳ್ತಾ ಇದ್ರು. ಅದಾದ್ಮೇಲೆ ಇನ್ನೊಂದು ಮಾರ್ಕೆಟಿಗೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹೂವು ಎಲ್ಲ. ಆದರೆ ಇಲ್ಲಿ ಹಾರಗಳು ಅಷ್ಟಾಗಿರ್ಲಿಲ್ಲ. ಮತ್ತೆ ನಾವು ಇನ್ನೊಂದು ಕಡೆ ಹೋಗಿ ಅಲ್ಲೇ ಹಾರ ತಗೊಂಡು ಮನೆಗೆ ಬಂದ್ವಿ. ಸೊ ನೈಟೇ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬ್ಯಾಕ್ ಡ್ರಾಪ್ಗೆ ಸ್ಟಾಂಡ್ ಕೂಡ ರೆಡಿ ಮಾಡಿ. ನಾನು ಈ ಸ್ಟಾಂಡ್ ನ ಈ ತರ ಒಂದು ಸ್ಟಾಂಡ್ ತುಂಬಾ ಯೂಸ್, ಸಾರಿ ಮೀಶೋದಲ್ಲ, ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಅರೌಂಡ್ ಇದು 1,500ದಿಂದ 2,000 ರೂಪಾಯಿ ಒಳಗಡೆನೆ ಸಿಕ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಬರ್ಡೇ ಟೈಮಲ್ಲಿ ಈ ತರ ಮನೇಲಿ ಏನಾದ್ರು ಪೂಜೆ ಫಂಕ್ಷನ್ ಏನಾದ್ರು ಮಾಡಿದಾಗ ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ಟ್ಯಾಂಡು. ಹಾಗೆ ಬ್ಯಾಕ್ ಡ್ರಾಪಿಗೆ ನಾನು ಈ ರೀತಿ ಒಂದು ಫ್ಲವರ್ದು ನಮ್ಮ ಮನೇಲಿ ಮುಂಚೆನೆ ತಗೊಂಡು ಇಟ್ಕೊಂಡಿದ್ದೆ ನಾನು. ಈ ತರ ಬ್ಯಾಕ್ ಡ್ರಾಪು ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಸ್ಟ್ಯಾಂಡ್ಗೆ ಆ ಒಂದು ಬ್ಯಾಕ್ ಡ್ರಾಪ್ ಹಾಕಿದ್ರೆ ಅದು ನೀಟಾಗಿ ಬ್ಯಾಕ್ ಡ್ರಾಪ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಒಂದು ಕಾರ್ಪೆಟ್ ಹಾಕಿದ್ದೀನಿ. ಲಾಸ್ಟ್ ಟೈಮ್ ಗ್ರೀನ್ ಮ್ಯಾಟ್ ಹಾಕಿದೆ, ಬಟ್ ಇವಾಗ ಸ್ವಿಂಗ್ ಕೆಳಗಡೆ ಇಟ್ಟಿದ್ದೀನಲ್ವಾ, ಹಂಗಾಗಿ ಈ ಒಂದು ಕಾರ್ಪೆಟೆ ಹಾಕಿದ್ದೀನಿ. ಹಾಗೆ ಈ ಒಂದು ಸ್ಟ್ಯಾಂಡು ಕೂಡ ಅಷ್ಟೇ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಅದ್ರ ಲಿಂಕು ಕೂಡ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಫ್ಲವರ್ ಕೂಡ ಅಷ್ಟೇ, ಇದನ್ನು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದು 800 ಸಮಥಿಂಗ್ ಇರಬೇಕು. ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನ್ಯಾಚುರಲ್ ಆಗಿ ಹೂವು ಯಾವ ಥರ ಇರುತ್ತೋ ಅದೇ ರೀತಿಯೇ ಕಾಣಿಸ್ತಾ ಇತ್ತು. ಇದನ್ನು ಕೂಡ ಅಷ್ಟೇ ನಾರ್ಮಲ್ ಸೇಫ್ಟಿ ಪಿನ್ನ ಯೂಸ್ ಮಾಡಿಕೊಂಡು ಈ ರೀತಿ ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬ ಇನ್ನು ಯಾರ್ಯಾರು ಮಾಡಿಲ್ಲ ಹೈಲೈಟ್ ಆಗಿ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಚೆನ್ನಾಗಿ ಕಾಣಿಸ್ತಾ ಇರೋದು ಬ್ಯಾಕ್ ಡ್ರಾಪಿಗೆ. ಹಾಗೆ ಬ್ಯಾಕ್ ಗ್ರೌಂಡ್ ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಫ್ಲವರು. ಹಾಗೆ ಇದು ಅರೌಂಡು 800 ರೂಪಾಯಿ ಅನಿಸುತ್ತೆ, ನನಗೂ ಗೊತ್ತಿಲ್ಲ ಅಷ್ಟು ಸರಿಯಾಗಿ. ತುಂಬ ದಿನ ಆಯಿತು ತೊಗೊಂಡು. ಇದ್ರ ಲಿಂಕು ಕೂಡ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಸ್ಟ್ಯಾಂಡ್ ಮೇಲೆ ಈ ರೀತಿ ಒಂದು ವೈಟ್ ಮನೆಯಲ್ಲಿ ಯಾವುದಾದ್ರೂ ಲುಂಗಿ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಾವು ಪ್ಲೇಟ್ ಡೆಕೋರೇಷನ್ ಮಾಡ್ತೀವಲ್ವ, ಅದು ಹೈಲೈಟಾಗಿ ಕಾಣಿಸುತ್ತೆ. ಹಂಗಾಗಿ ನಾನು ಈ ಒಂದು ವೈಟ್ ಕ್ಲಾತ್ನ ಹಾಕ್ತಾ ಇದ್ದೀನಿ. ಇನ್ನು ಎಲ್ಲ ರೆಡಿ ಮಾಡಾದ್ಮೇಲೆ ಇವಾಗ ಸ್ಯಾರಿನ ಬ್ಲೌಸ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಹಾಗೇನೂ ಉಡ್ಸ್ಬೋದು, ಬಟ್ ನಾನು ಸೀರೆಯಲ್ಲಿ ಬ್ಲೌಸ್ನ ತೆಗಿತಾ ಇದ್ದೀನಿ. ಅಂದರೆ ನೀಟಾಗಿ ಫಿನಿಶಿಂಗಾಗಿ ಕಾಣಬೇಕಲ್ವ, ಹಾಗಾಗಿ ಬ್ಲೌಸ್ ಪೀಸ್ನ ಸಪ್ರೇಟಾಗಿ ಮಾಡಿಕೊಂಡು ಆ ಬಿಂದಿಗೆಗೆ ಬ್ಲೌಸ್ ಪೀಸ್ನ ಉಡಿಸ್ತೀನಿ. ಹಾಗೆ ಸೀರೆನೂ ಅಷ್ಟೇ, ಅದನ್ನು ಕೂಡ ನೀಟಾಗಿ ಎಲ್ಲ ನರಿಗೆಗಳು ಮಾಡಿಕೊಂಡು ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ತೋರಿಸ್ತೀನಿ. ಹಬ್ಬದ ಟೈಮಲ್ಲಿ ಲಕ್ಷ್ಮೀ ದೇವಿಗೆ ಸೀರೆ ಉಡ್ಸೋದು, ಅದು ವಿಡಿಯೋ ಮಾಡ್ಕೊಳ್ಳೋದಂದರೆ ತುಂಬಾ ಕಷ್ಟ. ಏಕೆಂದರೆ ನಾವು ಟೈಮೇ ಸಾಕಾಗೋದಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 ಗಂಟೆ ಆಗಿದೆ. ನನಗೆ ಕಣ್ಣೆಲ್ಲ ಸಿಕ್ಕಾಬಟ್ಟೆ ಉರಿತಾ ಇತ್ತು. ಸೊ ಈ ರೀತಿ ನರಿಗೆಗಳ್ನೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಬೇಗ ಪೂಜೆ ಮಾಡೋಣ ಅಂದ್ಬಿಟ್ಟು ಈ ರೀತಿ ಎಲ್ಲನೂ ಪ್ಲೇಟ್ಸ್ ಮಾಡ್ಕೊಂಡಿದ್ದೆ. ನಾನು ಈ ಸಲ ರೆಡ್ ಸೀರೆ ತಗೊಂಡಿದ್ದೀನಿ, ತುಂಬ ಹೈಲೈಟಾಗಿ ಕಾಣುತ್ತೆ. ಸೊ ಈ ರೀತಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಂದು ಪಾತ್ರೆಯಲ್ಲಿ ಅಕ್ಕಿ ಹಾಕಿದ್ದೀನಿ ನಾನು. ಅಂದರೆ ಈ ಒಂದು ಅಕ್ಕಿನ ಮನೇಲಿ ಡೈಲಿ ಯೂಸ್ ಮಾಡ್ತೀವಲ್ವ, ಹಾಗಾಗಿ ಆ ಒಂದು ಪಾತ್ರೆಗೆ ಅಕ್ಕಿ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಬಿಂದಿಗೆನ ಇಟ್ಟು ಅದಕ್ಕೆ ಕೈ ಎಲ್ಲ ಫಿಕ್ಸ್ ಮಾಡಿಕೊಂಡು ಬ್ಲೌಸ್ ಪೀಸ್ ಏನಿರುತ್ತೋ ಅದನ್ನೆಲ್ಲ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 1:30 ಆಗಿದೆ. ನನಗೂ ನಿದ್ದೆ ತುಂಬ ಬರ್ತಾ ಇತ್ತು, ಬಟ್ ಇವತ್ತು ಒಂದಿನ ನಾನು ನಿದ್ದೆ ಮಾಡೋದಿಲ್ಲ. ಪ್ರತಿ ವರ್ಷನೂ ಅಷ್ಟೇ, ನಿದ್ದೆ ಬಂದ್ರೂ ನಿದ್ದೆ ಮಾಡೋದಿಲ್ಲ. ಈ ಸಲ ಅಮ್ಮ ಬಂದಿದ್ರಲ್ಲ, ಹಂಗಾಗಿ ರವೆ ಉಂಡೆ ಚಕ್ಲಿ ಅದೆಲ್ಲ ಮಾಡಿಕೊಟ್ರು. ಅಮ್ಮ ಸ್ವಲ್ಪ ಹೊತ್ತು ಇದ್ರು. ಇವಾಗ 1:30 ಆಗ್ತಲ್ಲ, ಹಂಗಾಗಿ ಅವ್ರಿಗೆ ಸ್ವಲ್ಪ ನಿದ್ದೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಂತ ಅವರು ಹೋಗಿ ಮಲ್ಕೊಂಡ್ರು. ಸೀರೆ ಡ್ರಿಪ್ ಮಾಡೋಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಇವಾಗ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಎಲ್ಲನೂ ಕೂಡ ಸೆಕ್ಯೂರ್ ಮಾಡಿದ್ದೀನಿ. ಹಾಗೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದಂದರೆ ಈ ಒಂದು ಪೈನಾಪಲ್ ಹಣ್ಣು, ಅದನ್ನು ಕೂಡ ಈ ರೀತಿ ಪಕ್ಕದಲ್ಲೇ ಇಟ್ಟಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಬೆಳಗಿನ ವಿಡಿಯೋ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 5 ಗಂಟೆ ಆಗ್ತಾ ಬಂದಿದೆ. ಇವಾಗ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ, ಅಂದರೆ ಟೈಮ್ ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಡ್ತು. ಸೊ ನಾನು ಬೇರೆ ಎಲ್ಲ ರೆಡಿ ಮಾಡಿಕೊಂಡು ಡೆಕೋರೇಷನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಇವಾಗ ಲಕ್ಷ್ಮೀ ದೇವಿ ಮುಖವಾಡ ಏನಿರುತ್ತೋ ಅದನ್ನೆಲ್ಲ ಅಲಂಕಾರ ಮಾಡ್ಕೋತಾ ಇದ್ದೀನಿ.
ಒಬ್ಬೊಬ್ರು ಹಿಂದಿನ ದಿನನೇ ಮಾಡ್ಕೋತಾರೆ, ಬಟ್ ನನಗೆ ಈ ರೀತಿ ಹಬ್ಬದ ಟೈಮಲ್ಲೇ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ. ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಐಬಾಲ್ ಏನಿರುತ್ತೋ ಅದನ್ನೆಲ್ಲ ಕವರ್ ಮಾಡಿದ್ರೆ ಫೈನಲಿ ಆಯಿತು. ಸೊ ನೋಡ್ತಾ ಇದ್ದೀರಲ್ವಾ, ಡೆಕೋರೇಷನು ಕೂಡ ಎಲ್ಲನೂ ಕೂಡ ರೆಡಿ ಆಗಿದೆ. ಇವಾಗ ಒಬ್ಬೊಬ್ಬರೇ ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡಾದ್ಮೇಲೆ ನಾನು ಪೂಜೆ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಮನೆಯಲ್ಲಿ ಎಲ್ಲರೂ ಮಲ್ಕೊಂಡಾಗ ಪೂಜೆ ಮಾಡಬಾರ್ದಂತೆ. ಸೊ ಹಂಗಾಗಿ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡ್ಲಿ, ಅದಾದ್ಮೇಲೆ ಪೂಜೆ ಮಾಡೋಣ ಅಂದ್ಕೊಂಡೆ. ಇವಾಗ ಅಮ್ಮ ಸ್ವಲ್ಪ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನನ್ನ ಕೆಲಸ ಕೂಡ ಎಲ್ಲ ಕವರ್ ಆಯಿತು. ಸೊ ಇದಿಷ್ಟು ಆದಮೇಲೆ ಇವಾಗ ಕಳಶ ಪ್ರತಿಷ್ಠಾಪನೆ ಮಾಡಬೇಕು. ಪೂಜೆ ಮಾಡೋಕ್ಕಿಂತ ಮುಂಚೆ ಕೈಗೆ ಕಂಕಣ ಕಟ್ಸ್ಕೋಬೇಕು. 5 ಇಲ್ಲ 9 ಗಂಟುಗಳನ್ನ ಹಾಕಿ ಈ ರೀತಿ ಅರಿಶಿನ ದಾರನ ಕೈ ಕಟ್ಕೊಂಡು ಅದಾದಮೇಲೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕು. ಸೊ ನಾನಿಲ್ಲಿ ದಿಶು ಹತ್ರನೇ ಕಟ್ಸ್ಕೊತಾ ಇದ್ದೀನಿ. ಹಾಗೆ ಕಳಶ ಪ್ರತಿಷ್ಠಾಪನೆ ಮಾಡೋಕ್ಕೆ ಈ ರೀತಿ ಎಲ್ಲ ಐಟಮ್ಸು ತೊಗೊಂಡಿದ್ದೀನಿ. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು, ಅದಾದಮೇಲೆ ಡ್ರೈ ಫ್ರೂಟ್ಸ್ದು, ಮತ್ತು ಅಕ್ಷತೆ, ಹೂವು, ಮತ್ತು ಅರಿಶಿನ, ಕುಂಕುಮ, ಹಾಗೆ ಲಾವಂಚ ಬೇರು ಎಲ್ಲನೂ ಕೂಡ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕಳಶಕ್ಕೆ ನೀರು ಕೂಡ ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಆಗಿ ಹಾಕಬೇಕು. ಫಸ್ಟು ಇಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ, ಅದಾದಮೇಲೆ ಕುಂಕುಮ ಹಾಕ್ತಾ ಇದ್ದೀನಿ, ಅದಾದಮೇಲೆ ಒಂದು ಯೆಲ್ಲೋ ಕಲರ್ ಹೂವು ಅಥವಾ ರೆಡ್ ಕಲರ್ ಹೂವು, ಹಾಗೆ ಒಂದು ನಾಣ್ಯ, ಬೆಳ್ಳಿ ಕಾಯಿನ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನನ್ನ ಹತ್ರ ಬೆಳ್ಳಿ ಕಾಯಿನ್ ಇಲ್ಲ, ಹಾಗಾಗಿ 5 ರೂಪಾಯಿದು ಗೋಲ್ಡ್ ಕಲರ್ ಕಾಯಿನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಜವಾತ್ ಪೌಡರು, ಹಾಗೆ ಡ್ರೈ ಫ್ರೂಟ್ಸ್ದು ನಾನು ಕವರ್ ಸಮೇತ ಹಾಕಿದ್ದೀನಿ. ಬಟ್ ಕವರ್ನ ಹಾಕಬಾರ್ದು, ಅಂದರೆ ಪ್ಲಾಸ್ಟಿಕ್ನ ಬಿನ್ಗೆಲ್ಲ ಹಾಕಬಾರ್ದು. ಸೊ ಮತ್ತೆ ಲಾಸ್ಟಲ್ಲಿ ಓಪನ್ ಮಾಡಿ ಎಲ್ಲನೂ ಕೂಡ ಹಾಕ್ತೀನಿ. ಇವಾಗ ಬಂದ್ಬಿಟ್ಟು ಲಾವಂಚ ಬೇರು, ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು. ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೆಲ್ಲನೂ ಕೂಡ ಹಾಕಿದ್ದೀನಿ. ಸೊ ಇದಿಷ್ಟು ಹಾಕಿದ್ಮೇಲೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ಇಷ್ಟ, ಈ ವರ್ಷದ ನಿಮ್ಮ ಆಸೆ ಮತ್ತು ಕನಸುಗಳು ಈಡೇರೋದಕ್ಕೋಸ್ಕರ ಈ ಒಂದು ಬಿಂದಿಗೆ ಮೇಲೆ ಕೈ ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಸೊ ನಾನು ಕೂಡ ಅದೇ ರೀತಿ ನನಗೆ ಏನು ಆಸೆ ಇತ್ತು ಅದನ್ನು ನಾನು ದೇವ್ರ ಹತ್ರ ಬೇಡ್ಕೊಂಡು ಈ ವರ್ಷ ಎಲ್ಲರಿಗೂ ಒಳ್ಳೇದು, ಹಾಗೆ ನಾನು ಅನ್ಕೊಂಡಿದ್ದ ಕೆಲಸನೂ ಕೂಡ ಆಗಲಿ ಅಂದ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ಕೊಂಡು ಮನಸ್ಸಲ್ಲಿ ತಾಯಿನ ನೆನೆಸ್ಕೊಂಡು 3 ಸಲ ನಮಸ್ಕಾರ ಮಾಡ್ಕೋಬೇಕು. ಸೊ ಇದಾದ್ಮೇಲೆ ವೀಳ್ಯದೆಲೆ ಇಟ್ಟು, ಅದಾದ್ಮೇಲೆ ತೆಂಗಿನಕಾಯಿನ ಇಡ್ಬೋದು, ಮಾವಿನ ಎಲೆ ಇದ್ರೆ ಮಾವಿನ ಎಲೆನೂ ಕೂಡ ಇಡ್ಬೋದು. ಸೊ ಇವಾಗ ನೋಡಿ, ನಾನು ಕವರ್ನ ಓಪನ್ ಮಾಡ್ತಾ ಇದ್ದೀನಿ, ಯಾರು ತಪ್ಪಾಗಿ ತಿಳ್ಕೊಬೇಡಿ. ಸೊ ನಾನು ಜಸ್ಟ್ ಹಾಗೆ ಮನೇಲಿ ಎಲ್ರಿಗೂ ಕೂಡ ಒಂದು ಸ್ವೀಟ್ನ ಕೊಡ್ಬೋದು. ಅದು ಕಲ್ಸಕ್ಕರೆ ಎಲ್ಲ ಕರಗಿದ್ರೆ ಸುಮ್ಮನೆ ನಾವು ಬಿಂದಿಗೆಲಿರೋ ನೀರೆಲ್ಲ ಪಾಟ್ಗಳಿಗೆ ಹಾಕ್ತೀವಲ್ವ, ಅದೆಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಹಾಕಿದೆ. ಬಟ್ ಆ ಥರ ಯಾರೂ ಮಾಡಬೇಡಿ, ನಾನು ಜಸ್ಟ್ ಮಿಸ್ಸಾಗಿ ಆ ಥರ ಹಾಕಿದೆ. ಅದಾದಮೇಲೆ ವೀಳ್ಯದೆಲೆ ಅಥವಾ ಮಾವಿನ ಸೊಪ್ಪಿಟ್ಟು, ಅದಾದಮೇಲೆ ತೆಂಗಿನಕಾಯಿನ ಇಡಬೇಕು. ತೆಂಗಿನಕಾಯಲ್ಲಿ ಒಂದು ಕಣ್ಣು ಕೂಡ ಕಾಣಬಾರ್ದು, ಈ ರೀತಿ ನೀಟಾಗಿ ಕವರ್ ಆಗಿರಬೇಕು. ಅದಾದಮೇಲೆ ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿಣ ಹಾಗೆ ಕುಂಕುಮ ಹಚ್ಚಿ, ಅದಾದಮೇಲೆ ತಾಯಿ ಮುಖವಾಡ ಏನಿರುತ್ತೋ ಅದನ್ನು ನೀಟಾಗಿ ಕಟ್ಟಬೇಕಾಗುತ್ತೆ. ಸೊ ನಾನು ಕೂಡ ಅದೇ ರೀತಿ ಈಗ ತಾಯಿಗೆಲ್ಲ ಜ್ಯುವೆಲರಿ ಹಾಕಿದ್ದೆ. ಸೊ ನೋಡ್ಬೋದು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನಮ್ಮನೆ ಲಕ್ಷ್ಮಿ ಈ ರೀತಿ ಒಂದು ದಾರ ಸಿಗುತ್ತೆ, ಈ ರೀತಿ 2 ಸೈಡು ಕೊಟ್ಟಿರ್ತಾರಲ್ವ, ಇದಕ್ಕೆ ಕಟ್ಟಬೇಕು. ಈ ಮುಖವಾಡ ತಗೊಂಡು ಆಲ್ಮೋಸ್ಟ್ 4 ವರ್ಷ ಆಯಿತು, ತುಂಬ ಚೆನ್ನಾಗಿದೆ. ನಾನು ತೊಗೊಂಡಾಗ ಇದು ಬಂದ್ಬಿಟ್ಟು 12,000 ಇತ್ತು. ಬಟ್ ಇದೇ ಒಂದು ಮುಖವಾಡ ಇವಾಗ ತೊಗೊಳಕ್ಕೆ ಹೋದರೆ ಏನಿಲ್ಲ ಅಂದರೂ 30,000 ಆಗುತ್ತೆ. ಸೊ ನಾನು ತೊಗೊಂಡಿದ್ದಾಗ ಸ್ವಲ್ಪ ಕಡಿಮೆ ಪ್ರೈಸ್ ಇತ್ತು. ಸೊ ತುಂಬ ಖುಷಿಯಾಗುತ್ತೆ, ಏಕೆಂದರೆ ನಾನು ಅವಾಗ ತಗೊಳಕ್ಕೆ ಆಗ್ತಾನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ಲಕ್ಷ್ಮಿ ಮುಖವಾಡ ನಮ್ಮ ಮನೆಗೆ ಬಂದಿದ್ದು, ಹಂಗಾಗಿ ಈ ಮುಖವಾಡಕ್ಕೆ ತುಂಬಾನೇ ವಿಶೇಷ ಇದೆ. ಇದು ಆಲ್ಮೋಸ್ಟ್ 130 ಗ್ರಾಮ್ ಇದೆ. ಇವಾಗಿನ ರೇಟಲ್ಲಿ ನೀವು ಏನಾದರೂ ತೊಗೊಳಕ್ಕೆ ಹೋದ್ರೆ ಮಿನಿಮಮ್ಮು 30,000ದಿಂದ 35,000 ಆಗ್ಬೋದು. ಬಟ್ ನನಗಂತೂ ತುಂಬಾ ಖುಷಿ ಇದೆ, ಏಕೆಂದರೆ ಆ ಟೈಮಲ್ಲಿ ನನ್ನ ಹಸ್ಬೆಂಡು ಬೆಳ್ಳಿ ತಗೊಳ್ಳೋ ರೇಂಜಲ್ಲಿ ಇರಲಿಲ್ಲ ನಾವು. ಆದ್ರೂ ಕರ್ಕೊಂಡೋಗಿ, ಇಲ್ಲ ನೀನು ಬೆಳ್ಳಿದೇ ಇಡಬೇಕು ಅಂತ ಕರ್ಕೊಂಡೋಗಿ ಕೊಡಿಸ್ಕೊಂಡು ಬಂದರು. ಹಂಗಾಗಿ ಇವಾಗ ಆ ಮೂಮೆಂಟ್ ನೆನಪಾಗ್ತಾ ಇತ್ತು. ಸದಾಕಾಲ ಲಕ್ಷ್ಮಿ ನಮ್ಮ ಮನೇಲಿ ನೆಲೆಸಲಿ ಅಂತ ಕೇಳ್ಕೊತೀನಿ. ಹಾಗೆ ಪ್ರತಿ ವರ್ಷ ನನಗೆ ಎಷ್ಟು ಆಗುತ್ತೋ ಅಷ್ಟು ದೇವ್ರನ್ನ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಅದಾದಮೇಲೆ ಮುಖವಾಡನ ಸರಿ ಮಾಡ್ಕೋತಾ ಇದ್ದೀನಿ, ಅಂದರೆ ಫ್ರಂಟಿಂದ ಕರೆಕ್ಟಾಗಿ ಕಾಣಿಸ್ಬೇಕು, ಸೊಟ್ಟ ಕಾಣಿಸ್ಬಾರ್ದು. ಹಾಗಾಗಿ ಇದು ನೀಟಾಗೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಅಲಂಕಾರ ಎಲ್ಲ ಆದಮೇಲೆ ಹೊರಗಡೆ ಈ ರೀತಿ ಪುಟಾಣಿ ರಂಗೋಲಿ ಹಾಕಿ ಅಲ್ಲೂ ಕೂಡ ಈ ರೀತಿ ದೀಪನ ಹಚ್ಚಿದ್ದೆ.
ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಾದಮೇಲೆ ಲಕ್ಷ್ಮಿಗೆ ಇವಾಗ ನಾನು ಪೂಜೆ ಮಾಡೋದಕ್ಕೋಸ್ಕರ ಫಸ್ಟಿಗೆ ಕುಂಕುಮ ಹಾಗೆ ಅರಿಶಿನ ಹೂವು ಎಲ್ಲನೂ ಇಟ್ಟು ಅದಾದಮೇಲೆ ಪೂಜೆ ಮಾಡಬೇಕು. ಸೊ ನಮ್ಮನೆ ಲಕ್ಷ್ಮಿ ಯಾವಾಗಲೂ ನಮ್ಮ ಮನೇಲಿ ನೆಲೆಸ್ಬೇಕು ಅಂದರೆ ನಾವು ಈ ರೀತಿ ಮಾಡಬೇಕಾಗುತ್ತೆ. ಇದಾದಮೇಲೆ ಪೂಜೆ ಕೂಡ ಮಾಡಬೇಕಾಗುತ್ತೆ. ಕಡ್ಡಿ ಕರ್ಪೂರದಿಂದ ತಾಯಿಗೆ ಪೂಜೆನ ಸಲ್ಲಿಸ್ಬೇಕಾಗುತ್ತೆ. ಪೂಜೆ ಎಲ್ಲ ಆಯಿತು, ನೈವೇದ್ಯ ಕೂಡ ಆಯಿತು. ಅದಾದಮೇಲೆ ನನ್ನ ಮಗಳು ಕೂಡ ರೆಡಿ ಮಾಡಿ ನಮ್ಮನೆ ಪುಟ್ಟ ಲಕ್ಷ್ಮಿಗೆ ನಾನು ಇವಾಗ ಅವಳಿಗೂ ಕೂಡ ಅರಿಶಿನ ಕುಂಕುಮ ಕೊಡ್ತಾ ಇದ್ದೀನಿ. ಬೇರೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದ್ರು ಫಸ್ಟು ನನ್ನ ಮಗಳಿಗೆ ಕೊಡಬೇಕು. ಅಂದರೆ ಮನೇಲಿ ಯಾರು ಹೆಣ್ಮಕ್ಳು ಇರ್ತಾರೋ ಅವ್ರಿಗೆ ಕೊಡಬೇಕಾಗುತ್ತೆ. ಫಸ್ಟು ನಾನು ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ. ಸೊ ನಾನು ಅವಳಿಗೆ ಬೊಟ್ಟೆ ಇಕ್ಕಿದ್ದಕ್ಕೆ ಅವಳು ನನಗೆ ಹಚ್ತಾ ಇದ್ದಾಳೆ. ಇಲ್ಲ ನಾನು ಫಸ್ಟ್ ಹಚ್ತೀನಿ ಅಂದ್ಬಿಟ್ಟು ಅವಳಿಗೆ ಹಚ್ತಾ ಇದ್ದೀನಿ. ಫಸ್ಟು ಅರಿಶಿನ ಕುಂಕುಮ ಇದೆಲ್ಲ ಹಚ್ಬಿಟ್ಟು ಅದಾದಮೇಲೆ ನಾನು ಹೂವು ಅವಳಿಗೆ ತಲೆಯಲ್ಲಿ ಕೂದಲಿಲ್ವಲ್ಲ, ಸೊ ಹಾಗಾಗಿ ಕಿವಿಗೆ ಹೂವು ಮುಡಿಸ್ತಾ ಇದ್ದೀನಿ. ಅವಳು ಅದನ್ನು ಬಿಚ್ಬಿಟ್ಟು ಕೊಟ್ಬಿಟ್ಲು. ಅದಾದಮೇಲೆ ನಾನು ಈ ಒಂದು ಪ್ಲೇಟಲ್ಲಿ ಬ್ಲೌಸ್ ಪೀಸು ಹಾಗೆ ಬಳೆ, ಅರಿಶಿನ ಕುಂಕುಮ ಹೂವು ಎಲ್ಲನೂ ಕೂಡ ಇದೆ. ಸೊ ತಾಂಬೂಲ ಕೊಟ್ಟುಬಿಟ್ಟು ಹಾಗೆ ಅಕ್ಷತೆ ಕೊಟ್ಟು ಅವಳಿಗೆ ಕಾಲಿಗೆ ಬೀಳ್ತಾ ಇದ್ದೀನಿ. ಅಕ್ಷತೆ ಕೊಡು, ನೀನು ಕಾಲಿಗೆ. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಇವಾಗ ಅರಿಶಿನ ಕುಂಕುಮಕ್ಕೆ ಕರಿಲಿಕ್ಕೆ ಹೋಗಬೇಕು. ಸೊ ನಾನು ಒಂದು ಮನೆಗೆ ಹೋಗಿ ತೊಗೊಂಡು ಬಂದೆ. ಅವ್ರನ್ನ ಕೂಡ ಕರೆದು ಬಂದಿದ್ದೀನಿ. ಸೊ ಬರ್ತಾ ಇದ್ದಾರೆ ಅವರು ಆಮೇಲೆ ಬಂದರು. ಸೊ ಇವಾಗ ನಾನು ಇನ್ನೊಬ್ರ ಮನೆಗೆ ಹೋಗ್ಬೇಕು, ನಮ್ಮ ಅಪೋಸಿಟ್ ಮನೆಗೆ. ಸೊ ನನ್ನ ಮಗಳು ನೋಡ್ಬೋದು, ರಸಾಯನ ಮಾಡಿದ್ನಲ್ವಾ ತಿಂತಾ ಇದ್ದಾಳೆ ನೋಡಿ. ಇಲ್ಲಿ ನಮ್ಮಮ್ಮ ಫೋನಲ್ಲಿ ಮಾತಾಡ್ತವ್ರೆ, ಇಲ್ಲಿ ನನ್ನ ಮಗಳು ತಿಂತಾವಳೆ. ಇವಾಗ ನಮ್ಮನೆ ಆಪೋಸಿಟ್ ಮನೆಗೆ ಕರೀಲಿಕ್ಕೆ ಬಂದಿದೆ. ಅವರು ಕೂಡ ಪೂಜೆ ಎಲ್ಲ ಮಾಡಿದರು. ಈ ಸಲ ಲಕ್ಷ್ಮಿ ಕೂರಿಸಿರ್ಲಿಲ್ವಂತೆ. ಸೊ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿ ಅದಾದಮೇಲೆ ಇನ್ನೊಂದು ಮೇಲ್ಗಡೆ ಮನೆ ಇತ್ತು, ಆ ಮನೆಗೆ ಹೋಗಿದ್ದೆ. ಅವರು ಕೂಡ ಲಕ್ಷ್ಮಿ ಕೂರಿಸಿದ್ರು. ಬಟ್ ಅವರಮ್ಮ ಇರಲಿಲ್ಲ. ಅವನು ನಮ್ಮ ದಿಶು ಫ್ರೆಂಡು ಅವನಿದ್ದ. ಸೊ ಅವನೇ ಅರಿಶಿನ ಕುಂಕುಮ ತಗೊಳ್ಳಿ ಆಂಟಿ ಅಂತ ಕೊಟ್ಟ. ಇವರು ಕೂಡ ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂರಿಸಿದ್ರು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕೂರಿಸಿದಾರಂತ. ಗ್ರೀನ್ ಸ್ಯಾರಿನ ಹಾಕಿಸಿದ್ರು. ನಾನು ಕೂಡ ಇಲ್ಲಿ ನಿಂತ್ಕೊಂಡು ಒಂದು ಫೋಟೋನ ತಕ್ಕೊಂಡೆ. ಇವಾಗ ಎಲ್ಲರೂ ಕೂಡ ಕರೆದ್ಬಿಟ್ಟು ಈಗ ಮನೆಗೆ ಹೋಗೋಷ್ಟರಲ್ಲೇ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆದರು. ಸೊ ಅವ್ರನ್ನೂ ಕೂಡ ಕೂರಿಸಿ ಇವಾಗ ಅರಿಶಿನ ಕುಂಕುಮ ಕೊಡೋಣ ಅಂದ್ಕೊಂಡೆ. ಸೊ ಅವರು ಕೂಡ ಮಾತಾಡಿಸ್ತಾ ಇದ್ರು. ಇವ್ರು ಬಂದ್ಬಿಟ್ಟು ನಮ್ಮ ಮನೆ ಆಪೋಸಿಟ್ ಪಕ್ಕದ ಮನೆ. ಹಾಗೆ ಆ ಆಂಟಿ ಬಂದ್ಬಿಟ್ಟು ಅವರು ಕೂಡ ಅಷ್ಟೇ ಪಕ್ಕದ ಮನೆ. ಸೊ ದೇವ್ರಿಗೆ ಅಕ್ಷತೆ ಎಲ್ಲ ಹಾಕಿ ಅದಾದಮೇಲೆ ಅವ್ರಿಗೂ ಕೂಡ ಕುಂಕುಮ ಎಲ್ಲ ಕೊಟ್ಟೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಈ ಸಲ ಸ್ವಲ್ಪ ಬೇರೆಯವರೆಲ್ಲ ಬಂದಿದ್ದರು. ಸೊ ಆಲ್ಮೋಸ್ಟ್ ಒಂದು 10 ಜನ 11 ಜನ ಏನೋ ಬಂದಿದ್ದರು. ಕೆಲವೊಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ಕೆಲವೊಂದಷ್ಟು ಕ್ಯಾಪ್ಚರ್ ಮಾಡಿಲ್ಲ. ಏಕೆಂದರೆ ಅವರಿಗೆ ಕಂಫರ್ಟಬಲ್ ಇರೋದಿಲ್ಲ ವಿಡಿಯೋ ಮಾಡೋದೆಲ್ಲ. ಸೊ ಹಂಗಾಗಿ ಸೊ ಎಷ್ಟಾಗುತ್ತೋ ಅಷ್ಟು ಜನದ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಲ್ಲ, ಸೇಮ್ ಟು ಪಿಂಚ್ ಅಲ್ಲೇ ಇಬ್ರು ಒಂದೇ ತರ ಹಾಕೊಂಡಿದ್ದೀರಾ? ಎಲ್ಲ ಗಲೀಜಾಗ್ಬಿಟ್ಟೈತೆ ಮನೆ. ಸೊ ನನಗೆ ಯಾರ್ಯಾರು ಕರೆದಿದ್ರು ನಾನು ಕೂಡ ಅವ್ರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಬಂದೆ. ಸೊ ಈ ಆಂಟಿ ಬಂದ್ಬಿಟ್ಟು ನಮ್ಮನೆ ಆಪೋಸಿಟ್ ಪಕ್ಕದ ಮನೆ. ಅದಾದಮೇಲೆ ಇವ್ರು ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆ. ತುಂಬ ಜನ ಇದ್ದಾರೆ. ಸೊ ಹಂಗಾಗಿ ನಾನು ಒಬ್ಬೊಬ್ರದ್ದು ವೀಡಿಯೋ ಮಾಡಿರಲಿಲ್ಲ, ಒಬ್ಬೊಬ್ರದ್ದು ವೀಡಿಯೋ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಕೂರಿಸಿದ್ರು. ಇವ್ರು ಬಂದ್ಬಿಟ್ಟು ಅಷ್ಟಲಕ್ಷ್ಮಿ ಕೂರಿಸಿದ್ರು, ಅಂದರೆ 8 ದೇವತೆಗಳನ್ನ ಕೂರಿಸಿದ್ರು. ತುಂಬ ಚೆನ್ನಾಗಿ ಕೂರಿಸಿದ್ರು. ಸೊ ನಾನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.